ಈ ವಿಡಿಯೋದಲ್ಲಿ ನಾವು ಕನ್ನಡ ಗ್ರಾಮರಲ್ಲೇ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಸಮಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಮಾಸ ಅಂದ್ರೆ ಏನು? ಎರಡು ಅಥವಾ ಹಲವು ಶಬ್ದಗಳು ಒಂದುಗೂಡಿ ಒಂದು ಶಬ್ದವಾಗೋದಕ್ಕೆ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು, ಕಣ್ಣಿನಿಂದು ಪ್ಲಸ್ ಕುರುಡು, ಕಣ್ಕುರುಡು. ಇವು ಸಮಾಸಕ್ಕೆ ಉದಾಹರಣೆ ಆಗಿದೆ. ವಿಗ್ರಹವಾಕ್ಯ ಅಂದ್ರೇನು? ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ಮಾತುಗಳ ಗುಂಪಿಗೆ ನಾವು ವಿಗ್ರಹವಾಕ್ಯ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸಮಸ್ತ ಪದ ಆಗಬೇಕು ಅಂತಂದರೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಎರಡು ಸೇರಿ ಒಂದು ಸಮಸ್ತ ಪದ ಆಗಬೇಕು. ದೇವರ ಮಂದಿರ = ದೇವರ ಪ್ಲಸ್ ಮಂದಿರ, ಹೆಜ್ಜೇನು ಇರುದು ಪ್ಲಸ್ ಜೇನು. ಸಮಾಸದಲ್ಲಿ ಒಟ್ಟು 8 ವಿಧಗಳಿದ್ದು, ಮೊದಲನೇದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ, ಗಾಮಕ ಸಮಾಸ. ಈ 8 ಸಮಾಸಗಳನ್ನ ನಾವು 2 ವಿಧವಾಗಿ ಡಿವೈಡ್ ಮಾಡಿರ್ತಕ್ಕಂಥದ್ದು, ಸಂಸ್ಕೃತ ಸಮಾಸ ಮತ್ತು ಕನ್ನಡ ಸಮಾಸ ಅಂತ. ಕನ್ನಡ ಸಮಾಸದಲ್ಲಿ 8 ಟೈಪ್ಸ್ ಇದ್ದು, ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ದ್ವಂದ್ವ ಸಮಾಸ ಮತ್ತು ಅರಿ ಸಮಾಸ. ಅದೇ ಕನ್ನಡ ಸಮಾಸಕ್ಕೆ ಬಂದರೆ ಕ್ರಿಯಾ ಸಮಾಸ ಹಾಗೂ ಗಾಮಕ ಸಮಾಸ. ಹಾಗಾದರೆ ನಾವೀಗ ಮೊದಲನೇ ಸಮಾಸನ ನೋಡ್ತಾ ಹೋಗೋಣ. ಮೊದಲನೇದು ತತ್ಪುರುಷ ಸಮಾಸ. 2 ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅಂಥ ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮರದ ಪ್ಲಸ್ ಕಾಲ, ಮರಗಾಲ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ತಾವರೆ, ಕೈ ಪ್ಲಸ್ ತಪ್ಪು, ಕೈ ತಪ್ಪು. ಕರ್ಮಧಾರಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ, ವಿಶೇಷ್ಯಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ, ಹಿರಿದು ಪ್ಲಸ್ ಜೇನು, ಹೆಜ್ಜೇನು, ಕಿರಿಯ ಪ್ಲಸ್ ಗೆಜ್ಜೆ, ಕಿರುಗೆಜ್ಜೆ. ಮೂರನೇದು ಬಂದು ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮವಾಚಕದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ 1 ಪ್ಲಸ್ ಕಣ್ಣು, ಒಕ್ಕಣ್ಣು. ಸಂಖ್ಯೆ ಪ್ಲಸ್ ನಾಮಪದ ಸೇರಿ ದ್ವಿಗು ಸಮಾಸ ಆಗುತ್ತೆ. ಈ ಸಮಾಸ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳಂಥ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ. ಅಂಶವೆಂದರೆ ಭಾಗ ಅಥವಾ ಅವಯವ. ಉದಾಹರಣೆಗೆ ತಲೆಯ ಪ್ಲಸ್ ಮುಂದು, ಮುಂದಲೆ, ಬೆರಳಿನ ಪ್ಲಸ್ ತುದಿ, ತುದಿ ಬೆರಳು, ಕೆರೆಯ ಪ್ಲಸ್ ಒಳಗೆ, ಒಳಗೆರೆ. 5ನೇದು ಬಂದು ದ್ವಂದ್ವ ಸಮಾಸ. 2 ಅಥವಾ ಹೆಚ್ಚು ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳೂ ಪ್ರಧಾನವಾಗಿ ಇರ್ತಕ್ಕಂಥ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, 2 ಅಥವಾ ಅನೇಕ ನಾಮಪದಗಳು ಪ್ರಧಾನವಾಗಿ ಸಮಾಸ ಎಲ್ಲ ಪದಗಳು ಅನ್ಯ ಪದದ ಅರ್ಥವು ಪ್ರಧಾನವಾಗುತ್ತೆ. ಇಂಥ ಸಮಾಸಕ್ಕೆ ನಾವು ಬಹುವ್ರೀಹಿ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ 3 ಪ್ಲಸ್ ಕಣ್ಣು ಪ್ಲಸ್ ಉಳ್ಳವನು, ಮುಕ್ಕಣ್ಣ. 7ನೇದು ಬಂದು ಕ್ರಿಯಾ ಸಮಾಸ. ಪೂರ್ವ ಪದವು ದ್ವಿತೀಯ ವಿಭಕ್ತಿಯಿಂದ ಕೂಡಿದ ಪದವಾಗಿದ್ದು ಉತ್ತರ ಪದವು ಕ್ರಿಯೆಯೊಡನೆ ಕೂಡಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸುಳ್ಳನ್ನು ಪ್ಲಸ್ ಆಡು, ಸುಳ್ಳಾಡು, ಕಣ್ಣನ್ನು ಪ್ಲಸ್ ತೆರೆ, ಕಣ್ದರೆ. ಇಲ್ಲಿ ನಾಮಪದ ಪ್ಲಸ್ ಕ್ರಿಯಾಪದ ಸೇರಿ ಕ್ರಿಯಾ ಸಮಾಸ ಆಗುತ್ತೆ. 8ನೇದು ಗಾಮಕ ಸಮಾಸ. ಪೂರ್ವ ಪದವು ಸರ್ವನಾಮ, ಕೃದಾಂತ ಗುಣವಾಚಕ ಸಂಖ್ಯೆಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದಗಳೊಡನೆ ಕೂಡಿ ಆಗುವ ಸಮಾಸಕ್ಕೆ ಗಾಮಕ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ಅವನು ಪ್ಲಸ್ ಹುಡುಗ, ಆ ಹುಡುಗ, ಇವಳು ಪ್ಲಸ್ ಹುಡುಗಿ, ಈ ಹುಡುಗಿ. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ ಒಂದು ಸರ್ವನಾಮ ಇದೆ. ಉದಾಹರಣೆಗೆ ಅವನು, ಇವಳು, ಅದು, ಇದು, ಆ ಥರ. ಈಗ ಎಲ್ಲ ಸಮಾಸಗಳನ್ನು ಒಂದು ಸಮ್ಮರಿಯಾಗಿ ಹೇಳೋಣ. ಕನ್ನಡದಲ್ಲಿ ಒಟ್ಟು 8 ಸಮಾಸಗಳಿದ್ದು ಮೊದಲನೇದು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಆಗಬೇಕು ಅಂತಂದರೆ ನಾಮಪದ ಪ್ಲಸ್ ನಾಮಪದ ಸೇರಬೇಕು, ಆವಾಗ ಅದು ತತ್ಪುರುಷ ಸಮಾಸ ಆಗುತ್ತೆ. 2ನೇದು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಆಗಬೇಕು ಅಂತಂದರೆ ನಾಮಪದ ಪ್ಲಸ್ ಗುಣವಾಚಕ 2 ಸೇರಿದ್ರೆ ಅದು ಕರ್ಮಧಾರಯ ಸಮಾಸ ಆಗೋದು. 3ನೇದು ದ್ವಿಗು ಸಮಾಸ. ದ್ವಿಗು ಸಮಾಸ ಆಗಬೇಕು ಅಂದರೆ ನಾಮಪದ ಪ್ಲಸ್ ಸಂಖ್ಯಾವಾಚಕ 2 ಸೇರಿದ್ರೆ ದ್ವಿಗು ಸಮಾಸ ಆಗುತ್ತೆ. ಇದರಲ್ಲಿ ಉತ್ತರ ಪದ ಪ್ರಧಾನವಾಗಿರುತ್ತೆ. 4ನೇದು ಅಂಶಿ ಸಮಾಸ. ಅಂಶಿ ಸಮಾಸ ಆಗಬೇಕು ಅಂತಂದರೆ ಪೂರ್ವ ಪದ ಅಂಶ, ಉತ್ತರ ಪದ ಅಂಶಿ ಭಾವವನ್ನು ಹೊಂದಿದರೆ ಅದು ಅಂಶಿ ಸಮಾಸ ಆಗುತ್ತೆ. 5ನೇದು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ 2 ನಾಮಪದ ಅಥವಾ ಅನೇಕ ನಾಮಪದಗಳು ಸೇರಿ ಆಗೋದನ್ನು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ಇಲ್ಲಿ ಎಲ್ಲ ಪದಗಳು ಕೂಡ ಪ್ರಧಾನವಾಗಿರುತ್ತೆ. 6ನೇದು ಬಹುವ್ರೀಹಿ ಸಮಾಸ. ಬೇರೊಂದು ಪದದ ಅರ್ಥ ಪ್ರಧಾನವಾಗುತ್ತೆ, ಅದನ್ನು ನಾವು ಬಹುವ್ರೀಹಿ ಸಮಾಸ ಅಂತೇಳಿ ಕರಿತೀವಿ. 7ನೇದು ಕ್ರಿಯಾ ಸಮಾಸ. ಇದರಲ್ಲಿ ನಾಮಪದ ಪ್ಲಸ್ ಕ್ರಿಯಾಪದ ಸೇರಿ ಆಗಿದ್ರೆ ಅದನ್ನು ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ. ಇಲ್ಲಿ ಉತ್ತರ ಪದ ಪ್ರಧಾನವಾಗಿರುತ್ತೆ. 8ನೇದು ಗಾಮಕ ಸಮಾಸ. ಗಾಮಕ ಸಮಾಸ ಆಗಬೇಕು ಅಂತಂದರೆ ನಾಮಪದ ಪ್ಲಸ್ ಸರ್ವನಾಮ ಅಥವಾ ಕೃದಾಂತ ಸೇರಿ ಗಾಮಕ ಸಮಾಸ ಆಗುತ್ತೆ. 9ನೇದು ಅರಿ ಸಮಾಸ. ಕನ್ನಡ ಪದ ಪ್ಲಸ್ ಸಂಸ್ಕೃತ ಪದ ಸೇರಿ ಆಗೋದನ್ನು ಅರಿ ಸಮಾಸ ಅಂತ ಕರಿತೀವಿ.